ವೀಕ್ಷಕರೇ, ಕನ್ನಡದ ಯೂಟ್ಯೂಬ್ ಚಾನಲ್ ಜೊತೆಗೆ ಒಂದು ಜಾಯಿನ್ ಆಪ್ಷನ್ ಕೂಡ ನೀಡಿರುವಂತದ್ದಾಗಿರುತ್ತೆ. ಆ ಒಂದು ಜಾಯಿನ್ ಆಪ್ಷನ್ ಅಲ್ಲಿ ಬಿ.ಎಡ್ ಮತ್ತೆ ಒಂದು ಟಿ.ಇ.ಟಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್‌ಗಳಾಗಿರ್ಬೋದು, ವೀಡಿಯೋಸ್‌ಗಳನ್ನ ಕೂಡ ನೀವು ಪ್ರತ್ಯೇಕವಾಗಿ ವೀಕ್ಷಣೆ ಮಾಡಬಹುದಾಗಿರುತ್ತೆ. ನಿಮಗೆ ಬೇಕಿರುವಂತಹ ಒಂದು ವೀಡಿಯೋಸ್‌ಗಳನ್ನ ಕೂಡ ಯಾವ ಟಾಪಿಕ್ ಮೇಲೆ ಬಿಡಿಸಬೇಕು ಅಂತ ನೀವು ಅಲ್ಲಿ ಕಮೆಂಟ್ ಕೂಡ ಮಾಡಬಹುದಾಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಆ ಒಂದು ವೀಡಿಯೋಸ್‌ನ ಮೆಂಬರ್ಸ್ ಅಲ್ಲಿ ಕೂಡ ಅಪ್ಲೋಡ್ ಆಗುತ್ತೆ. ಅದನ್ನ ಕೂಡ ವೀಕ್ಷಣೆ ಮಾಡ್ಕೋಬಹುದಾಗಿರುತ್ತೆ. ಯಾವುದೇ ರೀತಿಯಾದಂತಹ ಒಂದು ಆಡ್ಸ್ ಆಗಿರ್ಬೋದು, ಯಾವುದೇ ರೀತಿಯ ಲ್ಯಾಗಿಂಗ್ ಕಂಟೆಂಟ್ ಇಲ್ಲದೆ ನೀವು ವೀಡಿಯೋಸ್‌ನ ವೀಕ್ಷಣೆ ಮಾಡಬೇಕು ಅಂತಿದ್ರೆ ಜಾಯಿನ್ ಆಪ್ಷನ್ ಪಡ್ಕೋಬಹುದಾಗಿರುತ್ತೆ. ಮತ್ತೆ ಒಂದು ಲೈವ್ ಸ್ಟ್ರೀಮ್ಸ್ ಬಂದಂತ ಸಂದರ್ಭದಲ್ಲಿ ಕೂಡ ನಿಮಗೆ ಒಂದು ಮೆಂಬರ್ಸ್ ಆದಂತವರಿಗೆ ಅಲ್ಲಿ ಪ್ರತ್ಯೇಕವಾಗಿ ಲೈವ್ ಸ್ಟ್ರೀಮ್ಸ್‌ಗಳಿಗೆ ಕೂಡ ನಾವು ಬರ್ತಿದ್ದೀವಿ. ಆ ಒಂದು ಸಂದರ್ಭದಲ್ಲಿ ನಾವು ಲೈವ್‌ಗೆ ಬಂದಾಗ ನಿಮ್ಮಿರುವಂತಹ ಪ್ರಶ್ನೆಗಳನ್ನ ನೀವು ಲೈವ್ ಮುಖಾಂತರ ಮಾಹಿತಿನ ಪಡ್ಕೊಂಬೋದಾಗಿರುತ್ತೆ. ಎಷ್ಟಾರು ಪ್ರಶ್ನೆಗಳನ್ನ ಕೇಳೋದ್ರ ಮುಖಾಂತರ ನಿಮ್ಮೊಂದು ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳೋದಕ್ಕೆ ನಿಮ್ಗೆ ಅದು ಸಹಾಯ ಆಗುತ್ತೆ ಅಂತ ಹೇಳ್ತಾ, ಮತ್ತೆ ಇತರೆ ಸೌಲಭ್ಯಗಳು ಕೂಡ ನಿಮ್ಗೆ ಅಲ್ಲಿ ಜಾಯ್ನ್ ಆದಂತವ್ರಿಗೆ ಸಿಗ್ತಾ ಇರುತ್ತೆ. ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ಅಭ್ಯರ್ಥಿಗಳಿಗೆ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ, ಇದೀಗ ಕರ್ನಾಟಕ ರಾಜ್ಯದ ಒಂದು ಬಿ.ಎಡ್ 2 ವರ್ಷದ ಸರ್ಕಾರಿ ಕೋಟಾ ಸೀಟಿಗೆ ಅರ್ಜಿನ ಸಲ್ಲಿಸಿ ಒಂದು ಎಲಿಜಿಬಲ್ ಲಿಸ್ಟ್‌ಗೆ ಕಾಯ್ತಿದ್ದಂಥ ಒಂದು ವಿದ್ಯಾರ್ಥಿನಿಯರು ಅಭ್ಯರ್ಥಿಗಳೇನಿದೆಯಲ್ಲ, ಸೊ ಯಾವಾಗ ಎಲಿಜಿಬಲ್ ಲಿಸ್ಟು, ಯಾಕೆ ಏನು ಕಾರಣಗಳಿಂದಾಗಿ ಒಂದು ಲಿಸ್ಟ್ ತಡ ಆಗ್ತಿದೆ, ಯಾವಾಗ ಬಿಡುಗಡೆ ಆಗುತ್ತಾಗಿದ್ರೆ ಲಿಸ್ಟ್ ಅಂತಕ್ಕಂಥದ್ರ ಬಗ್ಗೆ ವಿದ್ಯಾರ್ಥಿಗಳಲ್ಲಿ ಸಾಕಷ್ಟು ಗೊಂದಲ ಇರುವಂಥದ್ದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ವೆರಿಫಿಕೇಶನ್ ಅಂತಕ್ಕಂಥದಕ್ಕೆ ಸಂಬಂಧಪಟ್ಟಂತೆ ಕೂಡ ನಾವು ಮಾಹಿತಿನ ತಿಳಿಸಿದ್ವಿ. ಸೊ ಹೊಸ ವಿದ್ಯಾರ್ಥಿಗಳು ಕೂಡ ವಿಡಿಯೋ ನೋಡ್ತಾ ಇರಬಹುದಾಗಿರುತ್ತೆ. ಯಾಕಂದ್ರೆ ಸುಮಾರು ಸಾವಿರಾರು ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ. ಪ್ರತಿ ವರ್ಷ 40-50 ಸಾವಿರ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಆಗ್ತಿರ್ತಾರೆ. ನಾವು ಕೂಡ ವಿಡಿಯೋ ಮಾಡಿ ಮಾಹಿತಿನ ಕೊಡ್ತಿದ್ರು ಕೂಡ ಹೊಸ ಪ್ರಶ್ನೆಗಳು ವಿದ್ಯಾರ್ಥಿಗಳ ಕಡೆಯಿಂದ ಬರ್ತಿದೆ. ಯಾಕಂದ್ರೆ ನಿಮಗೆ ಮಾಹಿತಿಗಳು ಎಲ್ಲವೂ ತಲುಪಿಲ್ಲ ಅಂತ ಕಾಣ್ತಿರುವಂತದ್ದಾಗಿರುತ್ತೆ. ಸೊ ಇದೀಗ ವಿದ್ಯಾರ್ಥಿಗಳಿಗೆ ನಿರಂತರವಾಗಿ ಕನ್ನಡದ ಯೂಟ್ಯೂಬ್ ಚಾನಲ್ ಮಾಹಿತಿಗಳು ಸಿಗ್ತಿರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗ್ಬೋದು, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಇಟ್ಕೋಬಹುದಾಗಿರುತ್ತೆ ನೀವು ಅಂತ ಹೇಳ್ತಾ, ಇದೀಗ ವಿದ್ಯಾರ್ಥಿಗಳು ಏನು ಕಾರಣಕ್ಕಾಗಿ ಎಲಿಜಿಬಲ್ ಲಿಸ್ಟ್ ಅಂತಕ್ಕಂಥದ್ದು ಡಿಲೇ ಆಗ್ತಿದೆ, ತಡ ಆಗ್ತಿದೆ. ನವೆಂಬರ್ 10ನೇ ತಾರೀಕು 2025ಕ್ಕೆ ಎಲಿಜಿಬಲ್ ಲಿಸ್ಟ್ ಅನ್ನು ಪ್ರಕಟಿಸಲಾಗ್ತದೆ ಅಂತ ಕೇಂದ್ರೀಕೃತ ದಾಖಲಾತಿ ಘಟಕದ ಒಂದು ದಾಖಲಾತಿ ಪ್ರಕ್ರಿಯೆ ವೇಳಾಪಟ್ಟಿಯಲ್ಲಿ ಅಧಿಸೂಚನೆ ಪ್ರಕಟ ಆಯ್ತಲ್ಲ, ಆ ಸಂದರ್ಭದಲ್ಲಿ ಅವರು ಮಾಹಿತಿನ ಕೊಟ್ಟಿದ್ರು. ಆದರೆ ವಿದ್ಯಾರ್ಥಿಗಳಿಗೆ ನವೆಂಬರ್ ತಿಂಗಳ 10ನೇ ತಾರೀಕು ಒಂದು ದಿನ ಪೂರ್ತಿ ಕಾದರೂ ಕೂಡ ಲಿಸ್ಟ್ ಬಂದಿಲ್ಲ. ನಂತರದ ದಿನ ಬರ್ಬೋದು ಅಂತ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡಿದ್ರು. ನಾವು ಕೂಡ ಒಂದು ಇಲಾಖೆ ಮಾಹಿತಿನ ಸಂಪರ್ಕ ಮಾಡಿ ಮಾಹಿತಿನ ಕೂಡ ತಿಳಿಸಿದ್ವಿ. ನವೆಂಬರ್ 11ನೇ ತಾರೀಕು ಪ್ರಕಟ ಆಗುತ್ತೆ ಅಂತ ಅವ್ರು ಮಾಹಿತಿನ ಕೊಟ್ಟರು. ನಂತರದಲ್ಲೂ ಕೂಡ ನವೆಂಬರ್ 11ನೇ ತಾರೀಕು ಪ್ರಕಟ ಆಗಿಲ್ಲ ಅಂತ ಹೇಳ್ಬೋದು. ಇದು ನವೆಂಬರ್ 12ನೇ ತಾರೀಕಾದ್ರು ಬರುತ್ತಾ ಅಥವಾ ಏನಾಗ್ತಿದೆ, ಏನು ಕಾರಣಕ್ಕೆ, ಸೊ ಯಾವತ್ತು ಬರ್ಬೋದಾಗಿದ್ದೀರಾ ಲಿಸ್ಟ್ ಅಂತ ವಿದ್ಯಾರ್ಥಿಗಳ ಪ್ರಶ್ನೆ ಇದೆ. ಸೊ ಪ್ರಸ್ತುತದಲ್ಲಿರ್ತಕ್ಕಂಥ ಎಲ್ಲ ಒಂದು ಮಾಹಿತಿಗಳು ನಿಮ್ಮ ಜೊತೆ ಹಂಚ್ಕೊಂತ ಇರುವಂಥದ್ದಾಗಿರುತ್ತೆ. ಸೊ ಲಿಸ್ಟನ್ನು ಯಾವ ಥರ ನೋಡ್ಕೊಳ್ಳೋದು ಅಂತ ಕೂಡ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀವಿ. ಸೊ ವಿದ್ಯಾರ್ಥಿಗಳ ಆತಂಕ, ಭಯ ಅನ್ನೋದನ್ನ ಇಟ್ಕೊಳ್ಳೋಕೆ ಹೋಗಬೇಡಿ. ಆದಷ್ಟು ಲಿಸ್ಟ್ ಅಂತಕ್ಕಂಥದ್ದು ಬಂದೇ ಬರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಎಲ್ಲದಕ್ಕೂ ಕೂಡ ಅವಕಾಶನ ಕೂಡ ಕೊಡ್ತಾರೆ. ನನಗೆ ಅರ್ಥ ಆಗುತ್ತೆ ನಿಮ್ಮ ಒಂದು ಪ್ರಶ್ನೆಗಳು, ಎಕ್ಸೈಟ್ಮೆಂಟ್‌ಗಳು, ಕ್ಯೂರಿಯಾಸಿಟಿಗಳು ಎಲ್ಲ ಕಡೆನೂ ಕೂಡ ಸರ್ಚ್ ಮಾಡ್ತಿರ್ತೀರಾ, ಹುಡುಕ್ತಾ ಇರ್ತೀರಾ. ಏನಾಗಿದೆ ಅಂತಾನೂ ಕೂಡ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತೀರಾ. ಆದರೆ ವಿದ್ಯಾರ್ಥಿಗಳು ಪ್ರಮುಖವಾಗಿ ತಿಳಿಸುವಂಥದ್ದು ಏನಂದ್ರೆ, ನಾನು ಕೂಡ ಒಂದು ಅಪ್ಲಿಕೇಶನ್ ಹಾಕಿ ಬಿ.ಎಡ್ ಮಾಡುವಂಥ ಸಂದರ್ಭದಲ್ಲಿ ಏನಿತ್ತಲ್ಲ, ಆಗಲೂ ಕೂಡ ಇದೇ ಒಂದು ಪ್ರಶ್ನೆಗಳು ಅಥವಾ ಆತಂಕಗಳು, ಕ್ಯೂರಿಯಾಸಿಟಿ ಲಿಸ್ಟ್‌ಗೆ ಸಂಬಂಧಪಟ್ಟಂತೆ ಬಂದೇ ಬರುತ್ತೆ. ಬಟ್ ಆದರೆ ನಮ್ಗೆ ಅವಾಗ ತಿಳಿಸುವಂಥವ್ರು ಹೆಚ್ಚಿಗೆ ಯಾರು ಇರಲಿಲ್ಲ ಅಂತ ಹೇಳ್ಬೋದಾಗಿರುತ್ತೆ. ಬಟ್ ಆದರೆ ಇದೀಗ ನಾನು ನಿಮಗೆ ಇದೀನಿ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ ಏನೇ ಇದ್ರೂ ಕೂಡ ನಾವು ನಿಮಗೆ ಕ್ವಿಕ್ ಆಗಿ ಮಾಹಿತಿಗಳನ್ನ ಕೊಡ್ತಾ ಇರ್ತೀನಿ ಯೂಟ್ಯೂಬ್‌ನಲ್ಲಿ ಮತ್ತೆ ಇನ್‌ಸ್ಟಾಗ್ರಾಮಲ್ಲಿ ಕೂಡ ವಿದ್ಯಾರ್ಥಿಗಳಿಗೆ, ಟೆಲಿಗ್ರಾಮಲ್ಲಿ ಕೂಡ ಅಂತ ಹೇಳ್ತಾ, ಮತ್ತೆ ಈಗ ವಿದ್ಯಾರ್ಥಿಗಳ ಲಿಸ್ಟ್ ಯಾವ ಥರ ನೋಡ್ಕೊಳ್ಳೋದು ಅಂತೆಲ್ಲ ಒಂದು ಪ್ರಶ್ನೆ ಇತ್ತಲ್ಲ, ಕನ್ನಡದ ಅಫಿಷಿಯಲ್ ಬಿ.ಎಡ್ ಟೆಲಿಗ್ರಾಮ್ ಗ್ರೂಪ್ ಆಗಿರ್ಬೋದು, ಕನ್ನಡದ ಅಫಿಷಿಯಲ್ ಟೆಲಿಗ್ರಾಮ್ ಗ್ರೂಪ್ ಕೂಡ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ, ಲಿಂಕ್ ಅನ್ನು ಕೂಡ ಕೊಟ್ಟಿರ್ತೇವೆ. ಅದನ್ನ ಕ್ಲಿಕ್ ಮಾಡೋದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ಕನ್ನಡದ ಅಫಿಷಿಯಲ್ ಒಂದು ಇನ್‌ಸ್ಟಾಗ್ರಾಮ್ ಪೇಜ್ ವಿದ್ಯಾರ್ಥಿಗಳ ಲಿಂಕ್ ಇರುತ್ತೆ ಅಂತ ಹೇಳ್ಬೋದಾಗಿರುತ್ತೆ. ಪ್ರಮುಖವಾಗಿ ಟೆಲಿಗ್ರಾಮ್‌ನಲ್ಲಿ ಒಂದು ಲಿಸ್ಟ್ ಅಂತಕ್ಕಂಥ ಏನಿರುತ್ತಲ್ಲ, ಅನೌನ್ಸ್ ಆದ ಸಂದರ್ಭದಲ್ಲಿ ಕೂಡಲೇ ಬೇಗನೆ ನಿಮಗೆ ಅಲ್ಲಿ ಅಪ್ಲೋಡ್ ಮಾಡ್ತೇವೆ. ಸೊ ವಿದ್ಯಾರ್ಥಿಗಳು PDF ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ. ಯಾವ ಥರ ವೀಕ್ಷಣೆ ಮಾಡೋದು ಏನು ಅಂತ ವಿದ್ಯಾರ್ಥಿಗಳಿಗೆ ಗೊತ್ತಾಗ್ತಿಲ್ಲ ಅಂದ್ರೆ ವಿದ್ಯಾರ್ಥಿಗಳಿಗೆ ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್‌ನ ಅಧಿಕೃತ ವೆಬ್ಸೈಟ್ ಆಗಿರುತ್ತೆ, ಶಾಲಾ ಶಿಕ್ಷಣ ಇಲಾಖೆಯವ್ರದ್ದು. ಅದರಲ್ಲಿ ಒಂದು ಕೇಂದ್ರೀಕೃತ ದಾಖಲಾತಿ ಘಟಕ CSL ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳೋದ್ರ ಮುಖಾಂತರ ಕೂಡ ವಿದ್ಯಾರ್ಥಿಗಳು ಲಿಸ್ಟನ್ನು ವೀಕ್ಷಣೆ ಮಾಡಬಹುದಾಗಿರುತ್ತೆ. ಸೊ ವಿದ್ಯಾರ್ಥಿಗಳಿಗೆ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ನಾವು ಲಿಸ್ಟನ್ನು ಟೆಲಿಗ್ರಾಮಲ್ಲಿ ಹಾಕಿರ್ತೀವಿ. ಲಿಸ್ಟ್ ಅನೌನ್ಸ್ ಆದ ಸಂದರ್ಭದಲ್ಲಿ ಸದ್ಯಕ್ಕೆ ಇನ್ನೂ ವಿದ್ಯಾರ್ಥಿಗಳಿಗೆ ಲಿಸ್ಟ್ ಅಂತಕ್ಕಂಥದ್ದು ಅನೌನ್ಸ್ ಆಗಿಲ್ಲ. ಸಾಕಷ್ಟು ವಿದ್ಯಾರ್ಥಿಗಳು ಕೇಳ್ತೀರಾ, ಲಿಸ್ಟ್ ಅನೌನ್ಸ್ ಆಗಿದೆಯಾ, ಬಂದಿದೆಯಾ, ಏನು ಎತ್ತ ನಮಗೆ ಸಿಗ್ತಾ ಇಲ್ವಾ ಅಂತೆಲ್ಲ. ಲಿಸ್ಟ್ ಅಂತಕ್ಕಂಥದ್ದು ಅಧಿಕೃತವಾಗಿ ಇನ್ನೂ ಪ್ರಕಟ ಆಗಿಲ್ಲ. ವಿದ್ಯಾರ್ಥಿಗಳು ಲಿಸ್ಟ್ ಅಂತಕ್ಕಂಥದ್ದು ಎಲಿಜಿಬಲ್ ಲಿಸ್ಟ್ ಆಗಿರ್ಬೋದು, ರಿಜೆಕ್ಷನ್ ಲಿಸ್ಟ್ ಆಗಿರ್ಬೋದು, ಇನ್ನೂ ಬಂದಿಲ್ಲ. ಅರ್ಥ ಆಯಿತು ಅನ್ಕೊಂತೀನಿ. ನಂತರದಲ್ಲಿ ಅಭ್ಯರ್ಥಿಗಳಿಗೆ ಎಲಿಜಿಬಲ್ ಲಿಸ್ಟ್ ಯಾವಾಗ ಆಗಿದ್ರೆ, ಸೊ ಎಷ್ಟಕ್ಕೆ, ಏನು ಕಾರಣಕ್ಕೆ ತಡ ಆಗ್ತಿದೆ ಅಂತ ಒಂದು ಗೊಂದಲಗಳು, ಪ್ರಶ್ನೆಗಳು ಇರುವಂಥದ್ದಾಗಿರುತ್ತೆ. ಅಪ್ಲಿಕೇಶನ್ ಹಾಕಿದ 7 ದಿನದಲ್ಲಿ ವೆರಿಫಿಕೇಶನ್ ಮಾಡಿಸಿ ಅಂತ ಇಲಾಖೆಯವರು ಮಾಹಿತಿನ ಕೊಟ್ಟರು. ಆಲ್ಮೋಸ್ಟ್ ಎಲ್ಲ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿ ವೆರಿಫಿಕೇಶನ್ ಮಾಡ್ಕೊಂಡು ಇವಾಗಿದ್ದೀರಾ ಅಂತ ಹೇಳ್ಬೋದಾಗಿರುತ್ತೆ. ನವೆಂಬರ್ ತಿಂಗಳ 3ನೇ ತಾರೀಕು ಒಳಗಡೆ ಆಲ್ಮೋಸ್ಟ್ ಮೆಜಾರಿಟಿ ವಿದ್ಯಾರ್ಥಿಗಳು ವೆರಿಫಿಕೇಶನ್ ಎಲ್ಲ ಕಂಪ್ಲೀಟ್ ಮಾಡ್ಕೊಂಡಿದ್ದಾರೆ. ಬಟ್ ನವೆಂಬರ್ ತಿಂಗಳ 2ನೇ ತಾರೀಕು 3ನೇ ತಾರೀಕಲ್ಲಿ ಅಪ್ಲಿಕೇಶನ್ ಆಗ್ತಂತ ಅಭ್ಯರ್ಥಿಗಳಾಗಿರ್ಬೋದು, ಇತರ ವಿದ್ಯಾರ್ಥಿಗಳ ವೆರಿಫಿಕೇಶನ್ಗಳಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದನೂ ಇದೀಗ ವೆರಿಫಿಕೇಶನ್ ನಡೀತಿದೆ ಎಂಬ ಮಾಹಿತಿಗಳು, ಎಲ್ಲ ಒಂದು ಡಯಟ್ ಸೆಂಟರ್ಗಳ ಕಡೆಯಿಂದ ಒಂದು ಮಾಹಿತಿಗಳು, ವಿದ್ಯಾರ್ಥಿಗಳು ಡಯಟ್ಗೆ ವೆರಿಫಿಕೇಶನ್ ಹೋದಂಥ ವಿದ್ಯಾರ್ಥಿಗಳು ಕೂಡ ನಮಗೆ ತಿಳಿಸ್ತಿರೋದಾಗಿರುತ್ತೆ. ಇನ್ನು ವೆರಿಫಿಕೇಶನ್ ಮಾಡ್ತಿದ್ದಾರೆ. ಇಂದು ನವೆಂಬರ್ 12ನೇ ತಾರೀಕು ಕೂಡ ವೆರಿಫಿಕೇಶನ್ ಇರುತ್ತೆ ಎಂಬ ಮಾಹಿತಿಗಳು ಸದ್ಯಕ್ಕೆ ಇರುವಂಥದ್ದಾಗಿರುತ್ತೆ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಒಂದು ಲಿಸ್ಟ್ ಅಂತಕ್ಕಂಥ ಏನತ್ತಲ್ಲ ತಡ ಆಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ನಂತರದಲ್ಲೂ ಕೂಡ ಒಂದು ಇಲಾಖೆ ಕಡೆಯಿಂದ ಅಂದ್ರೆ ವೆರಿಫಿಕೇಶನ್‌ಗೆ ಸಂಬಂಧಪಟ್ಟಂತೆ ಒಂದು ಗೌರ್ಮೆಂಟ್ ಹಾಲಿಡೇಗಳು ಎಲ್ಲ ಆಗಿತ್ತು. ಸೊ ಆ ಒಂದು ರೀಸನ್ಸ್ ಇಂದನೂ ಕೂಡ ತಡ ಆಗ್ತಿದೆ ಅಂತ ಹೇಳ್ಬೋದು. ಮತ್ತೆ ಹೀಗಾಗಿರೆ ಯಾವಾಗ ಎಲಿಜಿಬಲ್ ಲಿಸ್ಟು, ಏನು ಎತ್ತ, ಈ ಒಂದು ಪ್ರಶ್ನೆಗಳಿದೆಯಲ್ಲ, ಸೊ ತಾತ್ಕಾಲಿಕ ವೇಳಾಪಟ್ಟಿ ಅಂತ ಇಲಾಖೆಯವರು ಪ್ರಕಟ ಮಾಡಿದ್ದಾರೆ ವಿದ್ಯಾರ್ಥಿಗಳಿಗೆ. ಆ ಒಂದು ತಾತ್ಕಾಲಿಕ ವೇಳಾಪಟ್ಟಿನೇ ಆಗಿರುತ್ತೆ. ಕೆಳಗಡೆ ಮೆನ್ಷನ್ ಕೂಡ ಅವರು ಮಾಡಿದ್ರು, ಈ ಮೇಲ್ಕಂಡ ವೇಳಾಪಟ್ಟಿಯಲ್ಲಿ ಏನಾದರೂ ಬದಲಾವಣೆ ಇದ್ದರೆ ಅವರು ಬದಲಾವಣೆ ಕೂಡ ಮಾಡಲಾಗ್ತದೆ, ಇಲಾಖಾ ವೆಬ್ಸೈಟ್‌ನಲ್ಲಿ ತಿಳಿಸ್ತೀವಿ ಅಂತ. ಸದ್ಯಕ್ಕೆ ಯಾವುದೇ ರೀತಿಯಾಗಿ ಲಿಸ್ಟ್ 10ಕ್ಕೆ ಬರುತ್ತೆ ಅಂದ್ರೂ ಕೂಡ ಏನೋ ಒಂದು ಬದಲಾವಣೆ ಆಗಿದೆ ಹಾಗೆ ಹೀಗೆ ಅಥವಾ ಯಾವಾಗ ಪ್ರಕಟ ಮಾಡ್ತೀವಿ ಅಂತ ಅಧಿಕೃತವಾಗಿ ಇಲಾಖೆಯವರು ಮಾಹಿತಿನ ಕೊಡದಿರೋದ್ರಿಂದ ವಿದ್ಯಾರ್ಥಿಗಳಿಗೆ ಒಂದು ಪ್ರಶ್ನೆಗಳು ಬರ್ತಿದೆ. ಯಾವಾಗ ಲಿಸ್ಟ್ ಆಗಿದ್ರೆ, ಏನು ಆಗ್ತಿದೆ
ಆಗಿದ್ರೆ ಸೊ ಅಂತ ವಿದ್ಯಾರ್ಥಿಗಳೆಲ್ಲ ವೆರಿಫಿಕೇಶನ್ ಆಗಿರೋರು ವೇಟ್ ಮಾಡ್ತೀರಾ ಅಂತ ಹೇಳ್ಬೋದಾಗಿರುತ್ತೆ. ಸೊ ಈಗ ಸಂಪೂರ್ಣವಾಗಿ ಇದ್ರ ಬಗ್ಗೆ ಒಂದು ಕ್ಲಾರಿಟಿನ ಕೊಡುವಂಥದ್ದು ಯಾವಾಗ ಲಿಸ್ಟ್ ಬರಬಹುದು ಈ ಒಂದು ಪ್ರಶ್ನೆ ಇದೆಯಲ್ಲ. ಸೊ ಪ್ರೆಸೆಂಟ್ ಅಲ್ಲಿ ಇರುವಂತಹ ಮಾಹಿತಿ ಪ್ರಕಾರ ವಿದ್ಯಾರ್ಥಿಗಳಿಗೆ ಇನ್ ಯಾವುದೇ ಕ್ಷಣದಲ್ಲಿ ಲಿಸ್ಟ್ ಅಂತಕ್ಕಂಥದ್ದು ಏನಿದೆ ಎಲಿಜಿಬಲ್ ಲಿಸ್ಟ್, ರಿಜೆಕ್ಷನ್ ಲಿಸ್ಟ್ ಈ ತರ ಮಾಹಿತಿಗಳು ಇಲಾಖೆ ಕಡೆಯಿಂದ ಪ್ರಕಟಗೊಳ್ಳುವ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಆಲ್ಮೋಸ್ಟ್ ವೆರಿಫಿಕೇಶನ್ ಕಂಪ್ಲೀಟ್ ಆಗ್ತಿದೆ ಅಂತ ಹೇಳ್ಬೋದಾಗಿರುತ್ತೆ. ಇದೆಲ್ಲ ಪೂರ್ಣಗೊಂಡ ನಂತರ ಆಲ್ಮೋಸ್ಟ್ 2 ದಿನ ಆಗಿರೋದ್ರಿಂದ ಸೊ ಇನ್ನು ಯಾವುದೇ ಕ್ಷಣದಲ್ಲಾದರೂ ಕೂಡ ವಿದ್ಯಾರ್ಥಿಗಳಿಗೆ ವೆಬ್ಸೈಟ್ ನಲ್ಲಿ ಲಿಸ್ಟ್ ಅನೌನ್ಸ್ ಆಗಬಹುದಾಗಿರುತ್ತೆ. ಲಿಸ್ಟ್ಗೆ ಸಂಬಂಧಪಟ್ಟಂತೆ ಆಗಿರಬಹುದು ಮತ್ತೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಸೆಲೆಕ್ಷನ್ ಲಿಸ್ಟ್ಗೆ ಸಂಬಂಧಪಟ್ಟಂತೆ ಎಲ್ಲ ಅಪ್ಡೇಟ್ಗಳನ್ನ ಸದ್ಯದಲ್ಲಿ ಯಾವುದೇ ಕ್ಷಣದಲ್ಲಾದರೂ ಕೂಡ ಅಪ್ಡೇಟ್ ಬರುವಂತ ಸಾಧ್ಯತೆ ಇರುತ್ತೆ. ಬಂದ ಕೂಡಲೇ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ನಿರಂತರವಾಗಿ ಮಾಹಿತಿಯನ್ನು ಕೊಡ್ತೇವೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಹೆಚ್ಚುವರಿ ಪ್ರಶ್ನೆಗಳಿತ್ತು, ಡೌಟ್ಸ್ಗಳಿತ್ತು ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ವಿದ್ಯಾರ್ಥಿಗಳಿಗೆ ಅವಕಾಶ ಇರುತ್ತೆ. ಸಾಕಷ್ಟು ವಿದ್ಯಾರ್ಥಿಗಳಿಗೆ ಸಾಕಷ್ಟು ಸಮಸ್ಯೆಗಳು ಎದುರಾಗ್ತಿರುತ್ತೆ. ಆ ಕಾರಣಕ್ಕೆ ಅಭ್ಯರ್ಥಿಗಳಿಗೆ ಅದು ಸೌಲಭ್ಯಗಳು ಸಹಾಯ ಆಗ್ತವೆ ಅಂತ ಹೇಳ್ತಾ, ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ ಸೀಟ್ನ ಬೆಲೆ ಸೊ ಅದನ್ನ ಕಳ್ಕೊಂಡಂತ ಅಭ್ಯರ್ಥಿಗಳು ಮಾತ್ರ ಗೊತ್ತಿರುತ್ತೆ. ಯಾಕಂದ್ರೆ ಪ್ರತಿ ವರ್ಷ ನೂರಾರು ವಿದ್ಯಾರ್ಥಿಗಳು ಸಾಕಷ್ಟು ಒಂದು ಮಿಸ್ಟೇಕ್ಸ್ ಗಳನ್ನ ಮಾಡೋದ್ರ ಮುಖಾಂತರದಲ್ಲಿ ಹೆಚ್ಚಿಗೆ ಪರ್ಸೆಂಟ್ ಇದ್ದವರಾಗಿರ್ಬೋದು ಅಥವಾ ಕಡಿಮೆ ಪರ್ಸೆಂಟ್ ಇದ್ದಂಥ ವಿದ್ಯಾರ್ಥಿಗಳು ಕೂಡ ಸೀಟನ್ನು ಪಡ್ಕೊಂಡಿರ್ತಾರೆ. ಹೆಚ್ಚಿಗೆ ಪರ್ಸೆಂಟ್ ಇದ್ದವರು ಕೂಡ ಸೀಟನ್ನು ಕಳ್ಕೊಂಡಿರೋದನ್ನು ಕೂಡ ನಾವು ನೋಡಿರ್ತೀವಿ. ಆ ಕಾರಣಕ್ಕೆ ವಿದ್ಯಾರ್ಥಿಗಳಿಗೆ ಹೆಚ್ಚುವರಿ ಮಾಹಿತಿಗಳು, ಸಲಹೆಗಳು, ಮಾರ್ಗದರ್ಶನಗಳು ಅಗತ್ಯ ಇರುತ್ತೆ ಅಂದ್ಬಿಟ್ಟು ನಾವು ಮಾಹಿತಿನ ಕೊಡ್ತಾ ಇರುವಂಥದ್ದಾಗಿರುತ್ತೆ ಅಂತ ಹೇಳ್ತಾ, ಮತ್ತೆ ಟೆಲಿಗ್ರಾಮ್ ಲಿಂಕ್ ಡಿಸ್ಕ್ರಿಪ್ಷನ್ ಇರುತ್ತೆ, ಅಲ್ಲಿ ಕೂಡ ಹೆಚ್ಚುವರಿ ಅಪ್ಡೇಟ್ಸ್ ನೀವು ಪಡ್ಕೊಂತಾ ಇರಬಹುದಾಗಿರುತ್ತೆ ನಿರಂತರವಾಗಿ. ಆಲ್ ದ ಬೆಸ್ಟ್.